ಪಹಲ್ಗಾಮ್ ದಾಳಿಗೆ ಜಾಗತಿಕ ಖಂಡನೆ ವ್ಯಕ್ತವಾಗ್ತಾ ಇದೆ. ಭಾರತಕ್ಕೆ ಹಲವು ದೇಶಗಳಿಂದ ಬೆಂಬಲ ಕೂಡ ಸಿಗ್ತಾ ಇದೆ. ಭಾರತ ದೇಶಕ್ಕೆ ಹಲವು ದೇಶಗಳು ಬೆಂಬಲವನ್ನ ನೀಡ್ತಾ ಇದ್ದು ಪಹಲ್ಗಾಮ್ ದಾಳಿಯನ್ನ ಇರಾನ್ ಖಂಡಿಸಿದೆ. ಈಗಾಗಲೇ ಮೋದಿಗೆ ಕರೆ ಮಾಡಿದ ಇರಾನ್ ಅಧ್ಯಕ್ಷ ಮಸೌದ್ ಮೋದಿ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಹಲವು ದೇಶಗಳು ಭಾರತ ದೇಶಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದು ಪಹಲ್ಗಾಮ್ ದಾಳಿಗೆ ಇರಾನ್ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಈ ಭಯೋತ್ಪಾದಕ ದಾಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಇರಾನ್ ಪ್ರಧಾನಿ ಭಾರತೀಯ ಪ್ರಧಾನಿ ನರೇಂದ್ರ ಮೋದಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಮೋದಿಗೆ ಕರೆ ಮಾಡಿದ ಇರಾನ್ ಅಧ್ಯಕ್ಷ ಮಸೌದ್ ಪಹಲ್ಗಾಮ್ ದಾಳಿಯನ್ನ ಖಂಡಿಸಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಹಲವು ದೇಶಗಳು ಪಾಪಿ ಪಾಕಿಸ್ತಾನ ಮಾಡಿರುವಂತಹ ಈ ನರಿಬುದ್ಧಿ ಪಾಕಿಸ್ತಾನ ಮಾಡಿರುವಂತಹ ಕೃತ್ಯವನ್ನ ಖಂಡಿಸ್ತಾ ಇದ್ದು ಭಾರತಕ್ಕೆ ಹಲವಾರು ದೇಶಗಳು ಸಪೋರ್ಟ್ ಮಾಡ್ತಾ ಇದ್ದು ಬೆಂಬಲವನ್ನ ಸೂಚಿಸ್ತಾ ಇದ್ದು ಈಗಾಗಲೇ ಮೋದಿಗೆ ಕರೆ ಮಾಡಿ ಇರಾನ್ ಅಧ್ಯಕ್ಷ ಮಸೌದ್ ಮಾತನಾಡಿದ್ದಾರೆ. ಒಟ್ಟಾರೆಯಾಗಿ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಇಡೀ ಜಗತ್ತು ಇಡೀ ವಿಶ್ವ ಬೆಚ್ಚಿ ಬಿದ್ದಿದ್ದು ಭಾರತೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 26 ಹಿಂದೂಗಳನ್ನ ಶೂಟ್ಔಟ್ ಮಾಡಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದು ಈಗ ಭಾರತ ಕೂಡ ಪ್ರತೀಕಾರವನ್ನ ತೀರಿಸಿಕೊಳ್ಳಲು ಮುಂದಾಗಿದೆ. ಈಗಾಗಲೇ ಕೇವಲ 48 ಗಂಟೆಯಲ್ಲಿ 6 ಜನ ಶಂಕಿತ ಉಗ್ರರ ಮನೆಯನ್ನ ಧ್ವಂಸ ಮಾಡಿದ್ದು ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಇದೆಲ್ಲದರ ಮಧ್ಯೆ ಈಗ NIA ಅಧಿಕಾರಿಗಳಿಗೆ ಈ ಪ್ರಕರಣವನ್ನ ನೀಡಲಾಗಿದೆ.